ಸ್ತ್ರೀಯರು ನಿಮ್ಮನ್ನು ಇಷ್ಟಪಡುತ್ತಿದ್ದರೆ ಈ 3 ಸೂಚನೆಗಳನ್ನು ನಿಮಗೆ ನೀಡುತ್ತಾರೆ. ಅದರಲ್ಲಿ ಕೆಲವು ಸೂಚನೆಗಳನ್ನು ನೀಡುವುದರೆ ಯಾವೆಲ್ಲ ರೀತಿಯಲ್ಲಿ ನಿಮ್ಮನ್ನು ಇಷ್ಟಪಡುತ್ತಿರುತ್ತಾರೆ. ಈ ಸೂಚನೆಗಳು ನಿಮ್ಮನ್ನು ಆರ್ಥಿಕವಾಗಿ ಸಬಲೀಕರಣಗಳನ್ನು ಕೂಡ ಗೊಳಿಸುತ್ತದೆ. ಆ ಸೂಚನೆಗಳಿಂದ ನಿಮ್ಮನ್ನು ನೀವು ಶಕ್ತಿಯುತರನ್ನಾಗಿಸಿಕೊಳ್ಳಲು ಮತ್ತು ಆತ್ಮವಿಶ್ವಾಸ ದೃಢ ಸಂಕಲ್ಪಗಳನ್ನು ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಈ 3 ಸೂಚನೆಗಳು ಸ್ತ್ರೀಯರು ನಿಮಗೆ ನೀಡುತ್ತಿದ್ದರೆ ನೀವು ಇದನ್ನು ಗಮನಿಸಲೇಬೇಕಾಗುತ್ತದೆ. ಅವರ ಆಸೆಗಳಿಗೆ ಸ್ಪಂದಿಸಲೇಬೇಕಾಗುತ್ತದೆ. ಯಾವ ಸೂಚನೆಗಳು ಯಾವುದಕ್ಕೆ ಅರ್ಥ ಕಲ್ಪಿಸುತ್ತದೆ, ಅದು ನಿಮಗೆ ಪೂರಕವೋ ಅಥವಾ ಮಾರಕವೋ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸಿದ್ಧಿ ಮಂತ್ರಂ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಈಗಲೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಯಾವುದೇ ಸ್ತ್ರೀ ಅಥವಾ ಪುರುಷರ ವಶೀಕರಣ ಆಕರ್ಷಣೆಗಳು ನಿಮಗೆ ಆಗಬೇಕು ಅನ್ನುವುದಾದರೆ ಈ ತಕ್ಷಣ ಈ ಕೂಡಲೇ ಈಗಲೇ ಕರೆ ಮಾಡಿ ಶ್ರೀ ಮಂಜುನಾಥ ಗುರುಗಳು ಅವರಿಗೆ ಕರೆ ಮಾಡಿದರೆ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ಹೇಳುತ್ತಾರೆ. ಇನ್ನು ಸ್ತ್ರೀಯರು ಆಕರ್ಷಣೆ ತುಂಬಾ ಕಡಿಮೆ ಇದಾಗೋದು, ಆದರೆ ಕೆಲವರಲ್ಲಿ ಇದು ಬೇಗ ಆಗುತ್ತೆ. ಇದೇನಾದರೂ ಆಕರ್ಷಣೆಗಾಗಿದ್ದರೆ ಇಂತಹ ಸೂಚನೆಗಳನ್ನು ನೀಡುತ್ತಾರೆ. ಮೊದಲನೇ ಸೂಚನೆ, ನಿಮ್ಮ ಜೊತೆ ಯಾವಾಗಲೂ ಮಾತನಾಡುವುದು, ಯಾವಾಗಲೂ ನಿಮ್ಮ ಜೊತೆನೇ ಇರಬೇಕು ಅಂತ ಅಂದುಕೊಳ್ಳುವುದು, ನಿಮ್ಮನ್ನೇ ದಿಟ್ಟಿಸಿ ನೋಡುವುದು, ಗುಂಪಿನಲ್ಲಿದ್ದಾಗ ನಿಮ್ಮ ಜೊತೆಯಲ್ಲೇ ಹೆಚ್ಚಾಗಿ ಬೆರೆಯುವುದು, ಹೆಚ್ಚಾಗಿ ನಿಮ್ಮನ್ನೇ ನೋಡುತ್ತಿರುವುದು, ಅದರಲ್ಲೂ ಓರೆಗಣ್ಣಿನ ನೋಟದಲ್ಲಿ ನೋಡುತ್ತಿರುವುದು, ಇದೆಲ್ಲವೂ ಕೂಡ ಅವರು ನಿಮ್ಮನ್ನು ಕೇವಲ ಇಷ್ಟ ಮಾತ್ರವಲ್ಲ ಸಂಭೋಗಕ್ಕೂ ಕೂಡ ಪ್ರೀತಿ ಮಾಡುತ್ತಿದ್ದಾರೆ ಅಂತಲೇ ಇದು ತೋರಿಸುತ್ತದೆ. ಇನ್ನು ಎರಡನೆಯದಾಗಿ, ಕೆಲವು ಬಾರಿ ಹೆಂಗಸರು ಕೋಪದಿಂದಲೋ ದೃಷ್ಟಿಯಿಂದಲೋ ನಿಮ್ಮನ್ನು ನೋಡಿದರೆ ನೀವು ಉದ್ಧಾರ ಆಗುತ್ತಿದ್ದೀರಾ. ಅವರ ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಬೀಳುತ್ತಿದೆ ಅಂತಲೇ ಅರ್ಥ. ಈ ಕೆಟ್ಟ ದೃಷ್ಟಿಗಳು ಬಿದ್ದರೆ ಗಂಡ ಹೆಂಡತಿ ನಡುವೆ ಬಿರುಕುಗಳು ಉಂಟಾಗುವ ಸಾಧ್ಯತೆ ತುಂಬಾ ಹೆಚ್ಚಾಗಿ ಇರುತ್ತದೆ. ಇನ್ನು ಮೂರನೆಯದಾಗಿ, ಹೆಣ್ಣು ಮಕ್ಕಳಿಗೆ ವಿವಾಹವಾಗಿ ಎಷ್ಟೋ ವರ್ಷ ಕಳೆದರೂ ಅವರಿಗೆ ಸಂತಾನ ಆಗದಿಲ್ಲದಿದ್ದರೆ ಅವರು ನಿಮ್ಮ ಮಗುವನ್ನು ನೋಡಿ ದೃಷ್ಟಿ ಹಾಕಿದರೆ ನಿಮ್ಮ ಮಗುವಿಗೆ ದೃಷ್ಟಿ ದೋಷಗಳು ಉಂಟಾಗುವ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತದೆ. ಈ 3 ದೃಷ್ಟಿಗಳು ಹೆಂಗಸರಿಂದ ನಿಮಗೆ ಬಂದರೆ ಕೆಲವು ಬಾರಿ ಒಳ್ಳೆಯದು ಆಗಬಹುದು, ಕೆಲವು ಬಾರಿ ಕೆಟ್ಟದ್ದು ಕೂಡ ಆಗಬಹುದು. ಅದನ್ನು ನೀವು ಪರಿಗಣಿಸಲೇಬೇಕು. ಕೆಲವೊಂದು ಬಾರಿ ನಿಮಗೆ ಗೊಂದಲಗಳಿದ್ದಾಗ, ದೃಷ್ಟಿ ದೋಷದಿಂದ ವ್ಯಾಪಾರದಲ್ಲಿ ಕಷ್ಟಗಳು ಆಗುತ್ತಿದ್ದರೆ ನೀವು ಈ ತಕ್ಷಣ ಪಂಡಿತರು ದೈವಜ್ಞರು ಆದಂತಹ ಶ್ರೀ ಮಂಜುನಾಥ ಗುರುಗಳಿಗೆ ಕರೆ ಮಾಡಿ ಪರಿಹಾರವನ್ನು ಪಡೆದುಕೊಳ್ಳಿ. ನಿಮಗೂ ನಿಮ್ಮ ಕುಟುಂಬದವರಿಗೂ ಕಷ್ಟಗಳು ನಿವಾರಣೆ ಆಗುತ್ತದೆ.